ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫೇವ್ರೆಟ್ ಒಂದು ಸಾಂಬಾರು ಅಂತಲೇ ಹೇಳ್ಬೋದು. ಇದು ಅವರೆಕಾಳು ಮೊಟ್ಟೆ ಸಾಂಬಾರು. ಇದು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟು. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇದು ಒಂದು ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ತುಂಬ ಜನಕ್ಕೆ ಮೊಟ್ಟೆ ಸಾರು ಮಾಡಿರ್ತಾರೆ, ಬಟ್ ಅವರೆಕಾಳು ಜೊತೆಗೆ ಮೊಟ್ಟೆ ಸಾರು ಮಾಡೋದು ಸ್ವಲ್ಪ ಕಮ್ಮಿ. ಸೀಸನ್ ಇದ್ದಾಗ ಮಾಡ್ತಾರೆ, ಇಲ್ಲ ಅಂದರೆ ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ನಾನು ಅವರೆಕಾಳು ವಿತ್ ಮೊಟ್ಟೆ ಸಾಂಬಾರನ್ನ, ಆ ರೆಸಿಪಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಹೊಸಬ್ರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಏನೆಲ್ಲ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 2 ಟೊಮ್ಯಾಟೋನ ತೊಗೊಂಡಿದ್ದೀನಿ, ನೋಡ್ಬೋದು. ಮೀಡಿಯಮ್ ಆದರೂ ಸರಿ, ಚಿಕ್ಕದಾದರೂ ಸರಿ 2 ಟೊಮ್ಯಾಟೊ. ಇನ್ನು 10ರಿಂದ 12 ಹೆಸರು ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ. ಹಾಗೆ ನಮ್ಮ 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇನ್ನು ಅರ್ಧ ತೆಂಗಿನ ಹೋಳು, ತೆಂಗಿನಕಾಯಿ ತುರಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ನಾವು ಒಂದು ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಸೋಂಪು ಇದೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಚ್ಚ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ 1.5 ಸ್ಪೂನಷ್ಟು ಖಾರದ ಪುಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅರ್ಧ ಸ್ಪೂನು ಗರಂ ಮಸಾಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಸ್ಪೂನ್ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ನಾನು ಸ್ಪೆಷಲಾಗಿ ಆ್ಯಡ್ ಮಾಡ್ತಿರೋದು ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಚಕ್ಕೆ, ಪಲಾವ್ ಎಲೆ ಮತ್ತು ಹೋಲ್ ಸ್ಪೈಸಸ್ ಇದೆಲ್ಲ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ 1 ಸ್ಪೂನ್ ಉಪ್ಪನ್ನ ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಟೇಸ್ಟ್ ಎಷ್ಟು ಆಗುತ್ತೆ, ಎಷ್ಟು ನಿಮಗೆ ಕ್ವಾಂಟಿಟಿ ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಇನ್ನೂ ಒಂದು ಸ್ವಲ್ಪ ಸಾಲ್ಟ್ ಬೇಕಾಯಿತು. ನಾನು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ, ನಾನಿದು ವಿಡಿಯೋ ಮಾಡಿಬಿಟ್ಟಿದ್ನಲ್ಲ, ಹಾಗಾಗಿ ಫಸ್ಟಿಗೆ 1 ಸ್ಪೂನ್ ಅಂತ ಹೇಳ್ಬಿಡ್ತೀನಿ, ಆ ಕಡೆ ಕನ್ಫ್ಯೂಸ್ ಆಗುತ್ತೆ. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ನೀರನ್ನ ನೀವು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ, ಅಂದರೆ ಜಾರಲ್ಲಿ ತುಂಬಿಸ್ಬೇಡಿ. ಯಾಕೆಂದರೆ ಗ್ರೈಂಡ್ ಆಗಲಿಲ್ಲ, ಚೆನ್ನಾಗಿ ಪೇಸ್ಟ್ ಆಗಲಿಲ್ಲ ಅಂತ ಅಂದರೆ ಅದು ಚೆನ್ನಾಗಿ ಇದಾಗೋದಿಲ್ಲ. ಸೊ ಹಾಗಾಗಿ ಇದೆಲ್ಲ ಆದಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಾದಮೇಲೆ ಸೊ ಇವಾಗ ನಾನೊಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ. ಸೊ ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡಿರೋ ಥರನೇ ನಾನು ತೆಂಗಿನ ಎಣ್ಣೆಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ನಿಮಗೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಇರ್ಬೋದು. ಇದು ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ನಾವು, ಹಾಗಾಗಿ ನಾರ್ಮಲ್ಲು ಡ್ಯಾಶ್ ಕಂಪನಿ ಆಯಿಲ್ಸ್ಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡಿ, ಯಾಕೆಂದರೆ ಎಲ್ತ್ಗೂ ಕೂಡ ಒಳ್ಳೆಯದಲ್ಲ, ಫ್ಯಾಟ್ ಜಾಸ್ತಿ ಇರುತ್ತೆ. ತೆಂಗಿನ ಎಣ್ಣೆ ಯೂಸ್ ಮಾಡಿದರೆ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಮಾಡುವಾಗ ಮಧ್ಯದಲ್ಲೇ ಫೋನ್ ಸ್ವಿಚ್ ಆಫ್ ಆಗೋಯಿತು, ನೆಕ್ಸ್ಟ್ ಫೋನಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಹಾಗೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ 2 ಈರುಳ್ಳಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡದಾದರೆ 1 ಈರುಳ್ಳಿ ಸೇರಿಸ್ಕೊಳ್ಳಿ, ಮೀಡಿಯಮ್ ಆದರೆ 2 ಈರುಳ್ಳಿ ಸೇರಿಸ್ಕೊಳ್ಳಿ. ಹಾಗೆ ಚಿಕ್ಕದಿನಾರಾದರೆ ಒಂದು 3 ಈರುಳ್ಳಿ ಸೇರಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ರೋಸ್ಟೆಡ್ ಕರ್ಬೇವಿನ ಸೊಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕ ಸೈಜ್ 1 ಟೊಮ್ಯಾಟೋನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಬೇಕಿದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಆಪ್ಷನಲ್ಲೂ. ನಾನು ಚೆನ್ನಾಗಿರುತ್ತೆ ಅಂತ ಟೊಮ್ಯಾಟೋನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಅವರೆಕಾಳನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮುಂಚೆನೇ ನಾನೇನು
ಅಂದರೆ ಬೇಯಿಸಿಲ್ಲ, ಬಾಯ್ಲ್ ಮಾಡಿಲ್ಲ, ಕುಕ್ಕರ್ಗೇನು ಹಾಕಿ ವಿಸಿಲ್ ಏನೂ ತೊಗೊಂಡಿಲ್ಲ. ಸೊ ಹಾಗಾಗಿ ಟೊಮೆಟೊ ಹಾಕಿದ ಜೊತೆಗೇ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗಟ್ಟಿ ಇರುತ್ತಲ್ಲ, ಇದೆರಡು ಕನ್ಸಿಸ್ಟೆನ್ಸಿ ಒಟ್ಟಿಗೆ ಬೇಯುತ್ತೆ ಚೆನ್ನಾಗಿ, ಅದು ಕೂಡ ಸಾಫ್ಟ್ ಆಗಬೇಕಲ್ಲ, ಹಾಗಾಗಿ ಈಗಲೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅದೆಲ್ಲ ಸಾಫ್ಟ್ ಆಗೋಕ್ಕೋಸ್ಕರ ಸಾಲ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವರೆಕಾಳು ಇಲ್ಲೊಂದು 70% ಬಂದಿದೆ. ಇನ್ನು ನಾನು ಮಸಾಲೆ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಕೂಡ ಅಷ್ಟೇ, ನಿಮಗೆ ಎಷ್ಟು ಒಂದು ಕನ್ಸಿಸ್ಟೆನ್ಸಿ ಬೇಕು, ಇಲ್ಲ ನನಗೆ ಗ್ರೇವಿ ಟೈಪೇ ಸಾಕು, ಇಲ್ಲಾಂದರೆ ಸ್ವಲ್ಪ ನಂಗೆ ಸಾಂಬಾರು ಟೈಪ್ ಬೇಕು ಅನ್ನಂಗಿದ್ರೆ ಇವಾಗೇ ನೀರನ್ನ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಅಕಸ್ಮಾತ್ ಮೊಟ್ಟೆ ಹಾಕಿದ್ಮೇಲೆ ನೀರು ಎಲ್ಲ ಹಾಕೋಕ್ಕಾಗಲ್ಲ, ಆ್ಯಡ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಎಷ್ಟು ಬೇಕು ನಿಮಗೆ ಈಗಲೇ ಸೇರಿಸ್ಕೊಳ್ಳಿ. ಈ ಒಂದು ಗ್ರೇವಿ ನಿಮಗೆ ಪೂರಿ, ಚಪಾತಿ ಆಗಿರ್ಬೋದು, ಅನ್ನಕ್ಕಾಗಿರ್ಬೋದು, ದೋಸೆ, ಇಡ್ಲಿ, ಇದಕ್ಕೆಲ್ಲ ಸಖತ್ ಕಾಂಬಿನೇಷನ್. ಮತ್ತು ನಮ್ಮ ಕೂರ್ಗೀಸಲ್ಲಿ ಮಾಡ್ತಕ್ಕಂಥ ಕಡುಬಿಗೂ ಕೂಡ ಇದು ಒಳ್ಳೆ ಸೂಪರಾಗಿರುತ್ತೆ. ರಾಗಿ ರೊಟ್ಟಿ, ರಾಗಿ ದೋಸೆ, ಅಕ್ಕಿ ದೋಸೆ ಮಾಡ್ತಾರೆ. ಅಕ್ಕಿ ದೋಸೆ ಅಂತ ಅಂದರೆ ನಮ್ಮ ಕಡೆ ಮಡಿಕೇರಿ ಸೈಡಲ್ಲಿ ಓಡ್ ದೋಸೆ ಅಂತ ಹೇಳ್ತಾರೆ, ಅದಕ್ಕೆ ಓಡ್ ರೊಟ್ಟಿ, ಓಡ್ ದೋಸೆ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಇದು. ನೆಕ್ಸ್ಟು ನಾರ್ಮಲ್ ಉದ್ದಿನ ದೋಸೆ, ಇನ್ನು ಅಕ್ಕಿ ರೊಟ್ಟಿ, ಇದಕ್ಕೆಲ್ಲ ಸಖತ್ ಕಾಂಬಿನೇಷನ್. ನಿಮಗೆ ಇದೆಲ್ಲ ಸೂಪರ್ ಅಂದರೆ ಸೂಪರಾಗಿ ಇಷ್ಟ ಆಗುತ್ತೆ. ನನಗಂತೂ ನಮ್ಮಮ್ಮ ಮಾಡ್ತಾಯಿದ್ರು, ಇದು ಮಾಡಿ ಅದನ್ನು ಮಾಡಿ, ಅದ್ರ ಜೊತೆಗೆ ಚಪಾತಿ ಮಾಡಿ. ನಮ್ಮಮ್ಮ ಜಾಸ್ತಿ ಇದಕ್ಕೆ ಏನು ಮಾಡ್ತಿದ್ರು ಅಂದರೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು. ಸಖತ್ ಅಂದರೆ ಸಖತ್ತಾಗಿರ್ತಿತ್ತು. ಇದಕ್ಕೆ ನೀವು ಗೀ ರೈಸ್ ಕೂಡ ಮಾಡ್ಕೊಳ್ಬೋದು, ಇದ್ದಿದ್ದು ಇನ್ನೂ ಬೆಸ್ಟ್ ಆಪ್ಷನ್ ಇದು. ನೆಕ್ಸ್ಟು ಸಾಲ್ಟ್ನು ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಂಡ್ಬಿಡಿ. ಇದನ್ನು ಚೆನ್ನಾಗಿ ಒಂದು ಬಬಲ್ ಬರಬೇಕು, ಚೆನ್ನಾಗಿ ಕುದಿಸಾದ್ಮೇಲೆ ಮೊಟ್ಟೆ ಹಾಕಿ ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಆವಾಗ ಇರೋದು ಟೇಸ್ಟು. ಕುದಿಯೋವರೆಗೂ ನೀವು ಮೊಟ್ಟೆನ ಹಾಕೋಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಮತ್ತು ಇನ್ನು ನಮಗೆ 30% ಏನಿದೆ ಅವರೆಕಾಳು ಇನ್ನೂ ಬೇಯಬೇಕಲ್ಲ, ಹಾಗಾಗಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಅವರೆಕಾಳು ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ, ಅಂದರೆ ತುಂಬ ಮುದ್ದೆ ಆಗೋ ಥರ ಅಲ್ಲ. ನೋಡ್ಬೋದು ಮಸಾಲೆ ಏನು ಹಾಕಿದೆ ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಬಾಯ್ಲ್ ಮಾಡಾದಮೇಲೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಹಾಗಾಗಿ ಇನ್ನು ನಿಮಗೆ ಮೊಟ್ಟೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 6 ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೂ ಇದೆಲ್ಲ ಮಾಡಿಕೊಟ್ರೆ ಅವಳಿಗೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಮಕ್ಳುಗಳು ಯಾರೆಲ್ಲ ಮೊಟ್ಟೆ ತಿನ್ನಲ್ಲ, ಈ ಥರ ಒಂದು ಕಾಂಬಿನೇಷನಲ್ಲಿ ಮಾಡಿಕೊಡಿ. ಪ್ರೋಟೀನ್ ಕಾಳಾಗಿರ್ಬೋದು, ಆ ಥರ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಸೇರಿದ್ರೆ ಅವ್ರಿಗೂ ಕೂಡ ಒಂಥರ ಖುಷಿಯಾಗುತ್ತೆ. ಮೊಟ್ಟೆ ಏನೋ ಒಂದು ಡಿಫ್ರೆಂಟ್ ವೆರೈಟಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಮೊಟ್ಟೆ ಬಾಯ್ಲ್ ಆಗಲಿ. ಅದಾದಮೇಲೆ 15 ನಿಮಿಷ ಅಥವಾ 10 ನಿಮಿಷ ಬಿಟ್ಟು ಮತ್ತೆ ಮೊಟ್ಟೆನ ಉಲ್ಟಾ ಬೇಕಿದ್ರೂ ತಿರುಗಿಸಾಕಿ, ಇಲ್ಲಾಂದರೆ ಹಾಗೆ ಬೇಯುತ್ತೆ. ಸೊ ಹಾಗೆ ಬಿಡಿ, ಏನು ಮೊಟ್ಟೆ ತಿರುಗಿಸೋದು ಮಾಡೋದು, ಕೆಳಗಡೆ ತಳ ಹಿಡ್ಕೊಳ್ತಿದೆ ಅಂತ ಏನು ತಿರುಗಿಸ್ಬೇಡಿ. ಜಸ್ಟು ಆ ಕಡೆ ಈ ಥರ ಬಾಣಲಿ ಇದ್ದರೆ ಸ್ವಲ್ಪ ಹೀಗೆ ಶೇಕ್ ಮಾಡಿ, ಇಲ್ಲಾಂದರೆ ಸೌಟಲ್ಲಿ ಸ್ವಲ್ಪ ಸೈಡ್ ಇದು ಮಾಡಿ ಅಷ್ಟೇ. ಸಖತ್ ಅಂದರೆ ಸಖತ್ತಾಗಿ ಟೇಸ್ಟಿಯಾಗಿರೋ ಅಂಥ ಅವರೆಕಾಳಿನ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ.
ಎಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗೇ ಆಗಿರುತ್ತೆ, ಯಾಕೆಂದರೆ ಅವರೆಕಾಳು ಸೀಸನ್ ಇದ್ದರೆ ಖಂಡಿತವಾಗ್ಲೂ ಇದೊಂದು ರೆಸಿಪಿನ ಟ್ರೈ ಮಾಡಿ. ಅವರೆಕಾಳು ಸಿಕ್ಕಿಲ್ಲ ಅಂತ ಅಂದರೆ ಈ ಥರ ಒಂದು ಮೊಟ್ಟೆ ಸಾಂಬಾರನ್ನ ನೀವು ಮಾಡಿ ಟ್ರೈ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಯಮ್ಮಿ ಆಗಿರೋಂಥ ಟೇಸ್ಟಿ ಆಗಿರೋಂಥ ರೆಸಿಪಿ ಅಥವಾ ಇಲ್ಲಾಂದರೆ ಬ್ಲಾಗ್ ಜೊತೆಗೆ ನಾನು ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬೈ ಬಾಯ್.